26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಟಿವಿ ನೈನ್ ಜೊತೆ ಶಾಸಕ ಸುನೀಲ್ ಕುಮಾರ್ ಅವರೇ, ನಿನ್ನೆ ಸಚಿವ ಸಂಪುಟದಲ್ಲಿ ರಾಜ್ಯ ಸರ್ಕಾರ ಒಂದು ವಿಧೇಯಕವನ್ನು ಮಂಡನೆ ಮಾಡುವಂಥ ನಿಟ್ಟಿನಲ್ಲಿ ಒಪ್ಪಿಗೆಯನ್ನು ಪಡೆದಿದೆ. ಕರ್ನಾಟಕ ಸಾರ್ವಜನಿಕ ಪ್ರದೇಶ ಮತ್ತು ಪ್ರವೇಶ ನಿಯಂತ್ರಣ ವಿಧೇಯಕವನ್ನು ಪರೋಕ್ಷವಾಗಿ RSS ಚಟುವಟಿಕೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಈ ವಿಧೇಯಕ ತರಲಾಗ್ತಿದೆ ಅನ್ನುವಂಥ ಒಂದು ವ್ಯಾಖ್ಯಾನ ಶುರುವಾಗಿದೆ. ಅಲ್ಲ, ಸಹಜವಾಗಿ ಗೃಹ ಇಲಾಖೆಯನ್ನು ನಡೆಸ್ತಾ ಇರುವಂಥ ಸಚಿವರಿಗೆ RSS ಬಗ್ಗೆ ಎಲ್ಲೋ ಒಂದು ಕಡೆ ಫೋಬಿಯಾ ಪ್ರಾರಂಭ ಆಗಿದೆ. RSSನ್ನು ಇಲ್ಲದೆ ತನ್ನ ಹೊಟ್ಟೆಪಾಡು ನಡೆಯೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ತನ್ನ ವರ್ತನೆಗಳನ್ನು ಇವತ್ತು ಮುಂದುವರಿಸ್ತಾ ಇದ್ದಾರೆ. ತಾನು ನಿರ್ವಹಿಸಿದಂಥ 3 ಇಲಾಖೆಗಳಲ್ಲಿ ಯಾವುದೇ ರೀತಿಯಾದಂಥ ಭರವಸೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗದಲೇ ಇರುವಂಥ ಸಚಿವರು ಕೇವಲ RSSನ ಜಪವನ್ನು ಇವತ್ತು ಮಾಡ್ತಾ ಇದ್ದಾರೆ. ಈ ಹಿಂದೆ ಇದೇ ರೀತಿಯಾದಂಥ ಕಾನೂನು ಜಾರಿಗೆ ಬಂದಾಗ ನ್ಯಾಯಾಲಯ ಅದಕ್ಕೆ ತಡೆಯಾಜ್ಞೆಯನ್ನು ಕೂಡ ಕೊಟ್ಟಿತ್ತು. ಈಗ ಮಾರ್ಪಾಡು ಮಾಡಿದ್ದೇವೆ ಎನ್ನುವಂಥದ್ದು ಮಾಧ್ಯಮಗಳಲ್ಲಿ ಬಂದಿದೆ. ಬಿಲ್ಲನ್ನು ಸರ್ಕಾರ ಮಂಡನೆ ಮಾಡಲಿ, ಅದರ ಅಂಶಗಳೇನಿದೆ ಅಂತ ನೋಡಿಕೊಂಡು ನನ್ನ ಮುಂದಿನ ಚರ್ಚೆಯನ್ನು ಮಾಡ್ತೇವೆ. ಇವತ್ತಿನ ವಿಧಾನಸಭೆ ಅಧ್ಯಕ್ಷರ ಚುನಾವಣೆಯನ್ನು BJP ಬಹಿಷ್ಕಾರ ಮಾಡ್ತಾ ಇದೆ. ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಹೊರಗುಳಿತಾ ಇದ್ದೀವಿ. ಯಾಕೆ ಅಂತಂದರೆ, ಒಂದು ಸಭಾಧ್ಯಕ್ಷರ ಹುದ್ದೆ ಅಂತಂದಾಗ ಅದು ಅತ್ಯಂತ ಗೌರವದಿಂದ ಸಂಸದೀಯ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿರುವಂಥ ಹುದ್ದೆ. ಆ ಹುದ್ದೆಯನ್ನು AICC ಕಚೇರಿಯಿಂದ ಲೆಟ್ರೆಡ್ನಲ್ಲಿ ಕಳಿಸ್ತಾರೆ ಅಂತಂದರೆ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡೋರು, ನಿಯಮದ ಬಗ್ಗೆ ಮಾತನಾಡುವಂಥವ್ರು ಸಂಪೂರ್ಣವಾಗಿ ಇದು ಉಲ್ಲಂಘನೆ ಮಾಡಿದ್ದಾರೆ. ಹಾಗಾಗಿ ಆ ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಹೊರಗುಳಿತಾ ಇದ್ದೀವಿ. ಆ ಪ್ರಕ್ರಿಯೆಗಳೆಲ್ಲ ಮುಗಿದ ನಂತರ ನಾವು ಸದನದೊಳಗೆ ಭಾಗವಹಿಸ್ತೇವೆ. ಈಗ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ BJP ಸ್ಟ್ಯಾಂಡ್ ಏನು ತಗೊಂಡಿದೆ? ಈ ಸಂಪುಟ ಆರೋಪಿಗಳು, ಕಳಂಕಿತರು, ಶಂಕಿತರಿಂದ ಕೂಡಿರುವಂಥ ಸಚಿವ ಸಂಪುಟ ಇದು. ಇವರೆಲ್ಲರೂ ರಾಜೀನಾಮೆ ಕೊಡುವ ತನಕ ನಮ್ಮ ಹೋರಾಟವನ್ನು ಮುಂದುವರಿಯುತ್ತೆ. ನಾಳೆಯಿಂದ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸುನೀಲ್ ಕುಮಾರ್ ಅವರೇ, ನಿನ್ನೆ ಸಚಿವ ಸಂಪುಟದಲ್ಲಿ ರಾಜ್ಯ ಸರ್ಕಾರ ಒಂದು ವಿಧೇಯಕವನ್ನು ಮಂಡನೆ ಮಾಡುವಂಥ ನಿಟ್ಟಿನಲ್ಲಿ ಒಪ್ಪಿಗೆಯನ್ನು ಪಡೆದಿದೆ. ಕರ್ನಾಟಕ ಸಾರ್ವಜನಿಕ ಪ್ರದೇಶ ಮತ್ತು ಪ್ರವೇಶ ನಿಯಂತ್ರಣ ವಿಧೇಯಕವನ್ನು ಪರೋಕ್ಷವಾಗಿ RSS ಚಟುವಟಿಕೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಈ ವಿಧೇಯಕ ತರಲಾಗ್ತಿದೆ ಅನ್ನುವಂಥ ಒಂದು ವ್ಯಾಖ್ಯಾನ ಶುರುವಾಗಿದೆ. ಅಲ್ಲ, ಸಹಜವಾಗಿ ಗೃಹ ಇಲಾಖೆಯನ್ನು ನಡೆಸ್ತಾ ಇರುವಂಥ ಸಚಿವರಿಗೆ RSS ಬಗ್ಗೆ ಎಲ್ಲೋ ಒಂದು ಕಡೆ ಫೋಬಿಯಾ ಪ್ರಾರಂಭ ಆಗಿದೆ. RSSನ್ನು ಇಲ್ಲದೆ ತನ್ನ ಹೊಟ್ಟೆಪಾಡು ನಡೆಯೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ತನ್ನ ವರ್ತನೆಗಳನ್ನು ಇವತ್ತು ಮುಂದುವರಿಸ್ತಾ ಇದ್ದಾರೆ. ತಾನು ನಿರ್ವಹಿಸಿದಂಥ 3 ಇಲಾಖೆಗಳಲ್ಲಿ ಯಾವುದೇ ರೀತಿಯಾದಂಥ ಭರವಸೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗದಲೇ ಇರುವಂಥ ಸಚಿವರು ಕೇವಲ RSSನ ಜಪವನ್ನು ಇವತ್ತು ಮಾಡ್ತಾ ಇದ್ದಾರೆ. ಈ ಹಿಂದೆ ಇದೇ ರೀತಿಯಾದಂಥ ಕಾನೂನು ಜಾರಿಗೆ ಬಂದಾಗ ನ್ಯಾಯಾಲಯ ಅದಕ್ಕೆ ತಡೆಯಾಜ್ಞೆಯನ್ನು ಕೂಡ ಕೊಟ್ಟಿತ್ತು. ಈಗ ಮಾರ್ಪಾಡು ಮಾಡಿದ್ದೇವೆ ಎನ್ನುವಂಥದ್ದು ಮಾಧ್ಯಮಗಳಲ್ಲಿ ಬಂದಿದೆ. ಬಿಲ್ಲನ್ನು ಸರ್ಕಾರ ಮಂಡನೆ ಮಾಡಲಿ, ಅದರ ಅಂಶಗಳೇನಿದೆ ಅಂತ ನೋಡಿಕೊಂಡು ನನ್ನ ಮುಂದಿನ ಚರ್ಚೆಯನ್ನು ಮಾಡ್ತೇವೆ. ಇವತ್ತಿನ ವಿಧಾನಸಭೆ ಅಧ್ಯಕ್ಷರ ಚುನಾವಣೆಯನ್ನು BJP ಬಹಿಷ್ಕಾರ ಮಾಡ್ತಾ ಇದೆ. ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಹೊರಗುಳಿತಾ ಇದ್ದೀವಿ. ಯಾಕೆ ಅಂತಂದರೆ, ಒಂದು ಸಭಾಧ್ಯಕ್ಷರ ಹುದ್ದೆ ಅಂತಂದಾಗ ಅದು ಅತ್ಯಂತ ಗೌರವದಿಂದ ಸಂಸದೀಯ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿರುವಂಥ ಹುದ್ದೆ. ಆ ಹುದ್ದೆಯನ್ನು AICC ಕಚೇರಿಯಿಂದ ಲೆಟ್ರೆಡ್ನಲ್ಲಿ ಕಳಿಸ್ತಾರೆ ಅಂತಂದರೆ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡೋರು, ನಿಯಮದ ಬಗ್ಗೆ ಮಾತನಾಡುವಂಥವ್ರು ಸಂಪೂರ್ಣವಾಗಿ ಇದು ಉಲ್ಲಂಘನೆ ಮಾಡಿದ್ದಾರೆ. ಹಾಗಾಗಿ ಆ ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಹೊರಗುಳಿತಾ ಇದ್ದೀವಿ. ಆ ಪ್ರಕ್ರಿಯೆಗಳೆಲ್ಲ ಮುಗಿದ ನಂತರ ನಾವು ಸದನದೊಳಗೆ ಭಾಗವಹಿಸ್ತೇವೆ. ಈಗ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ BJP ಸ್ಟ್ಯಾಂಡ್ ಏನು ತಗೊಂಡಿದೆ? ಈ ಸಂಪುಟ ಆರೋಪಿಗಳು, ಕಳಂಕಿತರು, ಶಂಕಿತರಿಂದ ಕೂಡಿರುವಂಥ ಸಚಿವ ಸಂಪುಟ ಇದು. ಇವರೆಲ್ಲರೂ ರಾಜೀನಾಮೆ ಕೊಡುವ ತನಕ ನಮ್ಮ ಹೋರಾಟವನ್ನು ಮುಂದುವರಿಯುತ್ತೆ. ನಾಳೆಯಿಂದ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಿಷ್ಟು ಶಾಸಕ ಸುನೀಲ್ ಕುಮಾರ್ ಮಾತುಗಳು. ಕ್ಯಾಮರಾಮನ್ ವಾಲಿ ಜೊತೆ ಕಿರಣ್ ಹನಿಡ್ಕ, TV9 ಬೆಂಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.